ರಾಜ್ಯದ ಅದೊಂದು ಗಡಿ ಗ್ರಾಮ ಕಳೆದ 1 ತಿಂಗಳಿಂದ ಕುಡಿಯುವ ನೀರಿನ ಸಮಸ್ಯೆ ಎದುರಿಸ್ತಾ ಇತ್ತು. ಇದನ್ನ ಮನಗಂಡ ನಿಮ್ಮ ಜಿ ಕನ್ನಡ ನ್ಯೂಸ್ ಈ ಬಗ್ಗೆ ಸುದ್ದಿ ಪ್ರಸಾರ ಮಾಡಿತ್ತು. ವರದಿ ಬಿತ್ತರವಾಗ್ತಾ ಇದ್ದಂತೆ ಅಧಿಕಾರಿಗಳು ಗ್ರಾಮಕ್ಕೆ ದೌಡಾಯಿಸಿ ಸಮಸ್ಯೆ ಆಲಿಸಿದ್ದಾರೆ. ತಕ್ಷಣವೇ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಿದ್ದಾರೆ. ಕುಡಿಯುವ ನೀರಿನ ಬರ ನೀಗಿಸಿದ ಜಿ ಕನ್ನಡ ನ್ಯೂಸ್ಗೆ ಗ್ರಾಮಸ್ಥರು ಕೃತಜ್ಞತೆ ಸಲ್ಲಿಸಿದ್ದಾರೆ. ಚಿತ್ರದುರ್ಗದ ಮೊಳಕಾಲ್ಮೂರು ತಾಲೂಕಿನ ಗಡಿ ಗ್ರಾಮ ಹನುಮನಗುಡ್ಡದಲ್ಲಿ ಉಂಟಾಗಿದ್ದ ಕುಡಿಯುವ ನೀರಿನ ಸಮಸ್ಯೆಯ ಕುರಿತು ನಿಮ್ಮ ಜಿ ಕನ್ನಡ ನ್ಯೂಸ್ ಸುದ್ದಿ ಪ್ರಸಾರ ಮಾಡಿತ್ತು. ಸುದ್ದಿ ಪ್ರಸಾರದ ನಂತರ ಅಧಿಕಾರಿಗಳು ತಕ್ಷಣವೇ ಸ್ಪಂದಿಸಿ ಸಮಸ್ಯೆ ಪರಿಹಾರಕ್ಕೆ ಮುಂದಾಗಿದ್ದಾರೆ. ಜಿ ಕನ್ನಡ ನ್ಯೂಸ್ನಲ್ಲಿ ಸುದ್ದಿ ಬಿತ್ತರಿಸಿದ ನಂತರ ಶಾಸಕ ಎನ್.ವೈ. ಗೋಪಾಲಕೃಷ್ಣ ತಕ್ಷಣವೇ ನೀರಿನ ಸಮಸ್ಯೆ ಪರಿಹರಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕಳೆದ 1 ತಿಂಗಳಿನಿಂದ ಕುಡಿಯುವ ನೀರಿನ ಕೊರತೆಯಿಂದ ಸಂಕಷ್ಟ ಅನುಭವಿಸುತ್ತಿದ್ದ ಗ್ರಾಮಸ್ಥರ ಅಳಲನ್ನ ಗಮನಿಸಿದ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅಧಿಕಾರಿಗಳು ಭೇಟಿ ನೀಡಿದ ವೇಳೆ ಸ್ಥಳದಲ್ಲಿದ್ದ ಮಹಿಳೆಯರು ಹಾಗೂ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡರು. ಮಾಧ್ಯಮಗಳಲ್ಲಿ ಸುದ್ದಿಯಾದ ನಂತರ ಗ್ರಾಮಕ್ಕೆ ಬಂದಿದ್ದೀರಾ, ನಮ್ಮ ಸಮಸ್ಯೆ ಈಗ ತಿಳಿತಾ ಅಂತ ಜನರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ವೇಳೆ ತಾಲೂಕು ಪಂಚಾಯಿತಿ ಇಒ ಹನುಮಂತಪ್ಪ ಜನರನ್ನ ಸಮಾಧಾನಪಡಿಸಿ ಇನ್ಮೇಲೆ ಈ ರೀತಿಯ ಸಮಸ್ಯೆ ಆಗದಂತೆ ನೋಡಿಕೊಳ್ತೇವೆ ಅಂತ ಭರವಸೆ ಕೊಟ್ಟಿದ್ದಾರೆ. ಮೀಡಿಯಾದಲ್ಲಿ ಸುದ್ದಿ ಅನಾವರಣಗೊಳ್ತು. ಯಾಕೆ ಏನು ಅಂತಂದರೆ ಇಲ್ಲಿ ಗ್ರಾಮದಲ್ಲಿ ನೀರಿಲ್ಲ ಅಂತೇಳಿ ಆ ಒಂದು ಸುದ್ದಿ ನೋಡಿದ ತಕ್ಷಣ ನಮ್ಮ MLA ಸಾಹೇಬ್ರ ಗಮನಕ್ಕೆ ಬಂತು. ನಮ್ಮ MLA ಸಾಹೇಬರು ಸಹಿತ ನಮ್ಮ ಗಮನಕ್ಕೆ ತಂದರು. ನಾವು ನಿನ್ನೆ ಸಾಯಂಕಾಲ ನಮ್ಮ ಗಮನಕ್ಕೆ ತಂದ ತಕ್ಷಣ ನಾನೀಗ ಮೀಡಿಯಾದನ್ನು ನಮ್ಮ ಪಬ್ಲಿಕ್ಸ್ನ PDOಸ್ನ ಕರ್ಕೊಂಡು ಬಂದು ಸಾಗರೋಪಾದಿಯಲ್ಲಿ ಅಧಿಕಾರಿಗಳೆಲ್ಲ ತಂಡ ಬಂದು ಇವತ್ತು ಸಂತೆಗುಡ್ಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹನುಮನಗುಡ್ಡ ಗ್ರಾಮದಲ್ಲಿ ಈಗ ಎಲ್ಲ ನೀರಿನ ವ್ಯವಸ್ಥೆ, ಸ್ವಚ್ಛತೆ, ಬೀದಿ ದೀಪ, ಆಮೇಲೆ ನೈರ್ಮಲ್ಯ ವ್ಯವಸ್ಥೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ. ಪರಿಶೀಲನೆಯ ಬಳಿಕ ತಕ್ಷಣವೇ ಅಗತ್ಯ ಕ್ರಮಗಳನ್ನು ಕೈಗೊಂಡು ನೀರಿನ ಸರಬರಾಜು ವ್ಯವಸ್ಥೆಯನ್ನ ಸರಿಪಡಿಸಿ ಗ್ರಾಮಕ್ಕೆ ಸಮರ್ಪಕವಾಗಿ ಕುಡಿಯುವ ನೀರು ಒದಗಿಸುವಂತೆ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ನಮ್ಮ ಪಂಚಾಯತ್ ವ್ಯಾಪ್ತಿಯ ಸಂತೆಗುಡ್ಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹನುಮಗುಡ್ಡ ಗ್ರಾಮದಲ್ಲಿ ಈ ಒಂದು ಸಮಸ್ಯೆ ಇರ್ತಕ್ಕಂಥ ಈಗಾಗಲೇ ಫುಲ್ 100% ಸಾಲ್ವ್ ಮಾಡಿದ್ದೀವಿ. ಮುಂದೆ ಈ ರೀತಿ ಆಗದಾಗೆ, ಯಾಕಂತೇಳಿದ್ರೆ ಈ ಸಂತೆಗುಡ್ಡ ಗ್ರಾಮ ಲಾಸ್ಟು ಬಾರ್ಡರ್ಲಿರೋದ್ರಿಂದ MLA ಸಾಹೇಬರಿಗೂ ಸಹಿತ ಬಹಳಷ್ಟು ಕಾಳಜಿ ಇರತಕ್ಕಂಥ ಒಂದು ಗ್ರಾಮ. ಅದರ ಜೊತೆಯಲ್ಲಿ ನಮ್ಮ ಅಧಿಕಾರಿಗಳಿಗೂ ಬಹಳ ಬೇಕಾಗಿರ್ತಕ್ಕಂಥ ಗ್ರಾಮ. ಇನ್ನು ಮುಂದೆ ಯಾವುದೇ ರೀತಿ ಈ ರೀತಿ ತೊಂದರೆ ಆಗದ ಹಾಗೆ ಮುಂಜಾಗ್ರತಾ ಕ್ರಮವಾಗಿ ನೀರಿನ ವ್ಯವಸ್ಥೆ ಆಗಲಿ, ಸ್ವಚ್ಛತೆ ಆಗಿರಲಿ ಮಾಡಿಸ್ತೀವಿ ಅಂತ ಹೇಳ್ತಾ ಈ ಒಂದು ಮೂಲಕ ನಮ್ಮೆಲ್ಲರೂ ಗಮನಕ್ಕೆ ನಾನು ತರ್ತಾ ಇದ್ದೀನಿ. ಇದೀಗ ಸುಟ್ಟು ಹೋದ ಮೋಟಾರ್ ಪಂಪ್ ಅನ್ನು ಬದಲಾಯಿಸಿ ಹೊಸ ಮೋಟಾರ್ ಪಂಪ್ ಅಳವಡಿಸಿ ನೀರಿನ ಸಮಸ್ಯೆ ಬಗೆಹರಿಸಲಾಗಿದೆ. JJM ಯೋಜನೆಯಲ್ಲಿ ಮನೆ ಮನೆಗೆ ನೀರು ಸಂಪರ್ಕಿಸುವ ಯೋಜನೆಯಲ್ಲಿ ನೀರು ಹರಿಸಲಾಗಿದೆ. ಗ್ರಾಮದ ಮಿನಿ ಟ್ಯಾಂಕರ್ಗಳಿಗೆ ನೀರು ಬಿಟ್ಟಿದ್ದು ಸದ್ಯಕ್ಕೆ ನೀರಿನ ಕೊರತೆ ನೀಗಿದೆ. ಅಷ್ಟೇ ಅಲ್ಲದೆ ಗ್ರಾಮದ ಎಲ್ಲಾ ಚರಂಡಿಗಳನ್ನು ಸ್ವಚ್ಛತೆ ಮಾಡಿದ್ದು ಬೀದಿ ದೀಪ ಸೇರಿದ ಹಾಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಮುಂದಾಗಿದ್ದಾರೆ. ಜಿ ಕನ್ನಡ ನ್ಯೂಸ್ಗೆ ಧನ್ಯವಾದಗಳು ಹೇಳ್ತಾ. ಎಷ್ಟು ದಿನದ ಸಮಸ್ಯೆ ಇದು ಸರ್? ಸುಮಾರು ದಿನದಿಂದ ಇತ್ತು ಸರ್. ಮೊನ್ನೆ ಬಂದು ಮಾಧ್ಯಮದಲ್ಲಿ ಪ್ರಚಾರ ಮಾಡಿದ ಮೇಲೆ ಅಧಿಕಾರಿಗಳೆಲ್ಲ ಎಚ್ಚೆತ್ಕೊಂಡು ಬಂದು ಎಲ್ಲ ಸರಿ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಮೊನ್ನೆ PDO ಸರ್ ಬಂದು ಒಂದು 1% ಎಲ್ಲ ನೋಡ್ಕೊಂಡು ಇಲ್ಲ ವ್ಯವಸ್ಥೆ ಏನೇನಿಲ್ಲ ಅಂತ ಸಮಸ್ಯೆ ತಿಳ್ಕೊಂಡು ಹೋಗಿ ಮತ್ತು ಯುವ ಸಾಹೇಬ್ರಿಗೆ ಹೇಳ್ಬಿಟ್ಟು ಅವ್ರ ಜೊತೆಲಿ ಯುವ ಸಾಹೇಬ್ರನ್ನ ಕರ್ಕೊಂಬಂದ್ಬಿಟ್ಟು ಎಲ್ಲ ಊರಲ್ಲಿ ಕುಂದು ಕುಡಿತ ಕೇಳ್ಕೊಂಡು ಎಲ್ಲ ಸರಿ ಮಾಡಿಕೊಡ್ತೀನಿ ಅಂತ ಯುವ ಸಾಹೇಬ್ರು ಕೂಡ ಹೇಳಿದ್ದಾರೆ ಸರ್. ಕುಡಿಯೋ ನೀರು ವ್ಯವಸ್ಥೆ ಮೊದಲು ಮಾಡ್ತಿದ್ದೇನೆ ಅಂತ ಹೇಳಿದ್ದಾರೆ ಸರ್. ಆಮೇಲೆ ಚಿಕ್ಕಪಟ್ಟೆ ಏನಾದರೂ ತೊಟ್ಟಿ ಗಿಟ್ಟಿ ವ್ಯವಸ್ಥೆ ಪ್ರಾಬ್ಲಮ್ ಇದ್ದರೆ ಅವನ್ನೆಲ್ಲ ಸರಿ ಮಾಡಿಕೊಡ್ತೀನಿ. ದನ ಕರುಗಳಿಗೆ ನೀರು ಕುಡಿಯೋಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀನಿ. ಮತ್ತು ಅದೇ ಫಿಲ್ಟ್ರ್ ನೀರಿಂದು ಪ್ರಾಬ್ಲಮ್ ಇದೆಯಲ್ಲ ಅದು ಕೂಡ ಸಾಲ್ವ್ ಮಾಡಿಕೊಡ್ತೀವಿ. ನೀರಿನ ಸಮಸ್ಯೆ ಏನು ಬರದೇ ಥರ ನೋಡ್ಕೊತೀವಿ ಅಂತಂದೇಳಿ ಒಂದು ಭರವಸೆ ಕೊಟ್ಟಿದ್ದಾರೆ ಸರ್ ಯುವ ಸಾಹೇಬರು. ಪ್ರೆಸೆಂಟ್ ಏನು ಕೆಲಸಗಳಾಗ್ತಿದೆ ನಿಮ್ಮ ಊರಲ್ಲಿ ಈಗ? ಸರ್ ಈಗ ಸ್ವಚ್ಛತೆ ಎಲ್ಲ ಮಾಡ್ತಾ ಇದ್ದಾರೆ ಸರ್. ನೀರಿಂದು ಕೂಡ ಬಿಟ್ಟಿದ್ದಾರೆ ಸರ್. ಅದರಲ್ಲಿ ಆ JJM ನೀರು ಬರ್ತಾ ಇರಲಿಲ್ಲ ಸರ್, ಅದು ಕೂಡ ಬಂದಿದ್ದಾವೆ, ಬರ್ತಾನೂ ಇದ್ದಾವೆ. ಇನ್ನೂ ಸ್ವಲ್ಪ ಅಲ್ಲೆಲ್ಲ ಡ್ಯಾಮೇಜ್ ಇದೆ ಸರ್. ಅದೆಲ್ಲ ವರ್ಕ್ ರೆಡಿ ಮಾಡಿಬಿಟ್ಟು ಕಂಪಲ್ಸರಿ ಕುಡಿಯೋ ನೀರು ವ್ಯವಸ್ಥೆ ಆಗಿರಲಿ, ದನ ಕರು ನೀರು ವ್ಯವಸ್ಥೆ ಆಗಲಿ ಪ್ರತಿಯೊಂದು ಸೌಕರ್ಯ ಮಾಡಿಕೊಡ್ತೀನಿ ಅಂತಂದೇಳಿ
ಪಿ ಡಿ ಒ ಸಾಹೇಬರು ಯುವ ಸಾಹೇಬರು ಇಬ್ಬರನ್ನು ಹೇಳಿದ್ದಾರೆ ಸರ್ ಗ್ರಾಮಕ್ಕೆ ಬಂದು. ಒಟ್ಟಿನಲ್ಲಿ ಹಲವು ದಿನಗಳಿಂದ ಕುಡಿಯುವ ನೀರಿನ ಸಮಸ್ಯೆಯಿಂದ ಸಂಕಷ್ಟಕ್ಕೆ ತುತ್ತಾಗಿದ್ದ ಗ್ರಾಮಸ್ಥರಿಗೆ ಜಿ ಕನ್ನಡ ನ್ಯೂಸ್ ವರದಿ ಬಿತ್ತರಿಸಿದ ಪರಿಣಾಮ ಅಧಿಕಾರಿಗಳು ಸಮಸ್ಯೆ ಇತ್ಯರ್ಥಪಡಿಸಿದ್ದು ಜಿ ಕನ್ನಡ ನ್ಯೂಸ್ಗೆ ಗ್ರಾಮಸ್ಥರು ಕೃತಜ್ಞತೆ ಸಲ್ಲಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್.